ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. 2025ರ ವೈಕುಂಠ ಏಕಾದಶಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಯಾಕಂದ್ರೆ ಈ ದಿನ ನಾವು ಮಾಡೋ ಒಂದು ಪುಟ್ಟ ಕೆಲಸ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಇಡೀ ಸಂಸಾರಕ್ಕೆ ದೊಡ್ಡ ಮಟ್ಟದ ಸಕಾರಾತ್ಮಕ ಶಕ್ತಿಯನ್ನು ತಂದುಕೊಡುತ್ತೆ. ಅಷ್ಟಕ್ಕೂ ಈ ದಿನ ಸಾಕ್ಷಾತ್ ವಿಷ್ಣು ವೈಕುಂಠದಿಂದ ಭೂಮಿಗೆ ಬರೋದು ಯಾರನ್ನ ಹುಡುಕಿಕೊಂಡು ಗೊತ್ತಾ? ಅದರಲ್ಲೂ ಗೃಹಿಣಿಯರು ಅಪ್ಪಿತಪ್ಪಿಯೂ ಮಾಡಬಾರದ ಆ ತಪ್ಪುಗಳೇನು? ಮತ್ತೆ ಯಾವ ಸಣ್ಣ ಬದಲಾವಣೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿಯನ್ನು ನೆಲೆಸುವಂತೆ ಮಾಡುತ್ತೆ ಅನ್ನೋದನ್ನ ಎಳೆಯಾಗಿ ಬಿಚ್ಚಿರ್ತೀನಿ. ವಿಡಿಯೋ ತುಂಬಾ ವಿಶೇಷವಾಗಿದೆ ಮತ್ತು ಪ್ರತಿಯೊಬ್ಬರಿಗೂ ಉಪಯುಕ್ತವಾಗಿದೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವರ್ಷದ 24 ಏಕಾದಶಿಗಳಲ್ಲಿ ಈ ವೈಕುಂಠ ಏಕಾದಶಿ ಅತ್ಯಂತ ಶ್ರೇಷ್ಠ ಯಾಕೆ ಎಂಬ ಕುತೂಹಲ ನಿಮಗಿದೆಯೇ? ಇದರ ಹಿಂದೆ ಒಂದು ಅದ್ಭುತವಾದ ಕಥೆ ಇದೆ. ಪುರಾಣಗಳ ಪ್ರಕಾರ ಹಿಂದೆ ಮುರಾಸುರ ಎಂಬ ಕ್ರೂರ ರಾಕ್ಷಸ ದೇವತೆಗಳಿಗೆ ಮತ್ತು ಋಷಿಮುನಿಗಳಿಗೆ ವಿಪರೀತ ತೊಂದರೆ ನೀಡುತ್ತಿದ್ದ. ದೇವತೆಗಳ ಕೋರಿಕೆಯ ಮೇರೆಗೆ ಮಹಾವಿಷ್ಣುವು ಆತನೊಂದಿಗೆ ಯುದ್ಧಕ್ಕೆ ನಿಲ್ಲುತ್ತಾನೆ. ದೀರ್ಘಕಾಲ ನಡೆದ ಯುದ್ಧದ ನಂತರ ವಿಷ್ಣುವು ಸ್ವಲ್ಪ ವಿಶ್ರಾಂತಿ ಪಡೆಯಲು ಬದರಿಕಾಶ್ರಮದ ಗುಹೆಯೊಂದರಲ್ಲಿ ಮಲಗುತ್ತಾನೆ. ಆಗ ಅವನನ್ನು ಕೊಲ್ಲಲು ಮುರಾಸುರನು ಗುಹೆಯೊಳಗೆ ನುಗ್ಗಿದಾಗ ವಿಷ್ಣುವಿನ ಶರೀರದಿಂದ ಒಬ್ಬ ತೇಜಸ್ವಿ ದೇವತೆ ಉದ್ಭವಿಸುತ್ತಾಳೆ. ಆಕೆಯೇ ಏಕಾದಶಿ ದೇವಿ. ಆಕೆ ತನ್ನ ಶಕ್ತಿಯಿಂದ ಮುರಾಸುರನನ್ನು ಸಂಹರಿಸುತ್ತಾಳೆ. ಇದರಿಂದ ಪ್ರಸನ್ನನಾದ ವಿಷ್ಣು, ತಾಯಿ, ನಿನ್ನ ಭಕ್ತಿಯಿಂದ ನನಗೆ ಸಂತೋಷವಾಗಿದೆ, ನಿನಗೆ ಏನು ವರ ಬೇಕು ಕೇಳು ಎನ್ನುತ್ತಾನೆ. ಆಗ ಏಕಾದಶಿ ದೇವಿಯು, ಸ್ವಾಮಿ, ಈ ದಿನ ಯಾರು ನನ್ನನ್ನು ಸ್ಮರಿಸಿ ಭಕ್ತಿಯಿಂದ ಉಪವಾಸ ವ್ರತ ಮಾಡುತ್ತಾರೋ ಅವರಿಗೆ ನೀನು ಮುಕ್ತಿ ನೀಡಬೇಕು ಎಂದು ಕೇಳುತ್ತಾಳೆ. ಅದಕ್ಕೆ ವಿಷ್ಣುವು, ಯಾರು ಈ ದಿನ ನಿನ್ನನ್ನು ಸ್ಮರಿಸಿ ಭಕ್ತಿಯಿಂದ ಇರುತ್ತಾರೋ ಅವರಿಗೆ ವೈಕುಂಠದ ಬಾಗಿಲು ತೆರೆಯುತ್ತದೆ ಎಂದು ವರ ನೀಡುತ್ತಾನೆ. ಈ ಕಥೆಯು ಆಧ್ಯಾತ್ಮಿಕ ಅರ್ಥವೇನೆಂದರೆ, ನಮ್ಮೊಳಗಿನ ಅಹಂಕಾರ, ಕೋಪ ಮತ್ತು ಕೆಟ್ಟ ಗುಣಗಳೇ ಆ ಮುರಾಸುರ ಎಂಬ ರಾಕ್ಷಸ. ಅವುಗಳನ್ನು ನಾವು ಭಕ್ತಿ ಮತ್ತು ಸಂಯಮದಿಂದ ಗೆಲ್ಲುವುದೇ ಈ ದಿನದ ನಿಜವಾದ ಮಹತ್ವ. ವೈಕುಂಠ ಎಂದರೆ ಕುಂಠಿತವೆಲ್ಲ ಜಾಗ ಎಂದರ್ಥ. ಅಂದರೆ ದುಃಖವಿಲ್ಲದ ನೆಮ್ಮದಿಯ ತಾಣ ಎಂದರ್ಥ. ಈಗ ನಾವು ವೈಕುಂಠ ಏಕಾದಶಿಯ ದಿನದಂದು ಪೂಜಾ ವಿಧಾನ ಮತ್ತು ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ಹೇಗೆ ಮಾಡಬೇಕೆಂದು ನೋಡೋಣ. ಗೃಹಿಣಿಯರು ಇದನ್ನು ಸುಲಭವಾಗಿ ಮನೆಯಲ್ಲಿಯೇ ಸರಳವಾಗಿ ಮಾಡಬಹುದು. ಮೊದಲು ಬಾಗಿಲ ಪೂಜೆ ಮತ್ತು ಸ್ವಚ್ಛತೆ. ಏಕಾದಶಿಯ ದಿನ ಸೂರ್ಯೋದಯಕ್ಕೂ ಮುನ್ನ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು ಅತಿ ಶ್ರೇಷ್ಠ. ಸ್ನಾನ ಮುಗಿಸಿ ಮನೆಯ ಮುಖ್ಯ ದ್ವಾರವನ್ನು ನೀರಿನಿಂದ ತೊಳೆದು ಶುದ್ಧ ಮಾಡಿ, ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟು ಇಡಿ. ಅಕ್ಕಿ ಹಿಟ್ಟಿನಿಂದ ಸುಂದರವಾದ ರಂಗೋಲಿ ಹಾಕಿ. ರಂಗೋಲಿಯ ಎರಡೂ ಬದಿಗಳಲ್ಲಿ ಹಣತೆಯಲ್ಲಿ ದೀಪ ಹಚ್ಚಿ. ಇದು ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸುವ ಕ್ರಮ. ತೋರಣದ ಮಹತ್ವ. ಈ ವಿಶೇಷ ದಿನದಂದು ಮಾರುಕಟ್ಟೆಯಲ್ಲಿ ಸಿಗುವ ಪ್ಲಾಸ್ಟಿಕ್ ತೋರಣಗಳನ್ನು ದಯವಿಟ್ಟು ಬಳಸಬೇಡಿ. ತಾಜಾ ಮಾವಿನ ಎಲೆ ಅಥವಾ ಮನೆಯಲ್ಲೇ ಸಿಗುವ ತುಳಸಿ ಎಲೆಗಳ ತೋರಣವನ್ನ ಕಟ್ಟಿ. ಮಾವಿನ ಎಲೆಗಳು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಮನೆಗೆ ಮಂಗಳವನ್ನು ತರುತ್ತವೆ. ಪೂಜಾ ಸಿದ್ಧತೆಯನ್ನು ಹೇಗೆ ಮಾಡಬೇಕು? ಪೂಜಾ ಕೋಣೆಯಲ್ಲಿ ವಿಷ್ಣುವಿನ ಅಥವಾ ಕೃಷ್ಣನ ಫೋಟೋವನ್ನ ಗಂಧ ಮತ್ತು ಅರಿಶಿಣ ಕುಂಕುಮದಿಂದ ಅಲಂಕರಿಸಿ. ನಿಮ್ಮ ಮನೆಯಲ್ಲಿ ಲಡ್ಡು ಗೋಪಾಲ ಅಥವಾ ವಿಷ್ಣುವಿನ ವಿಗ್ರಹವಿದ್ದರೆ ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡುವುದು ತುಂಬಾ ಫಲಪ್ರದ. ಅಭಿಷೇಕದ ನಂತರ ಶುದ್ಧ ನೀರಿನಿಂದ ತೊಳೆದು ಪೀತಾಂಬರ ಅಂದರೆ ಹಳದಿ ವಸ್ತ್ರ ಧರಿಸಿ. ಅರ್ಚನೆ ಮತ್ತು ಮಂತ್ರಗಳನ್ನು ಹೇಗೆ ಮಾಡಬೇಕು? ನೆನಪಿಡಿ, ವಿಷ್ಣು ಪೂಜೆಯಲ್ಲಿ ಅಕ್ಕಿಯ ಅಕ್ಷತೆಯನ್ನು ಬಳಸಬಾರದು. ಅದರ ಬದಲು ಬಿಳಿ ಎಳ್ಳನ್ನು ಬಳಸಿ ಅಥವಾ ಅತಿ ಶ್ರೇಷ್ಠವೆಂದರೆ ತುಳಸಿ ದಳಗಳು. ಪ್ರತಿಯೊಂದು ತುಳಸಿ ದಳವನ್ನು ದೇವರಿಗೆ ಅರ್ಪಿಸುವಾಗ ಓಂ ನಮೋ ನಾರಾಯಣಾಯ ಅಥವಾ ಶ್ರೀಕೃಷ್ಣಾಯ ನಮಃ ಎನ್ನುತ್ತಾ ಅರ್ಚನೆ ಮಾಡಿ. ಈ ದಿನ ವಿಷ್ಣು ಸಹಸ್ರನಾಮ ಪಠನೆ ಮಾಡುವುದು ಮನೆಯಲ್ಲಿರುವ ದಾರಿದ್ರ್ಯವನ್ನು
ಹೋಗಲಾಡಿಸುತ್ತದೆ. ನಂದಾದೀಪ ಹಸುವಿನ ಶುದ್ಧ ತುಪ್ಪದಿಂದ ದೀಪ ಹಚ್ಚಿ, ಸಾಧ್ಯವಾದರೆ ಈ ದೀಪವು ಇಡೀ ದಿನ ಆರಿ ಹೋಗದಂತೆ ಅಖಂಡ ದೀಪದಂತೆ ನೋಡಿಕೊಳ್ಳುವುದು ಅತ್ಯಂತ ಶ್ರೇಷ್ಠ. ದೀಪದ ಬೆಳಕು ನಿಮ್ಮ ಜೀವನದ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸುತ್ತದೆ. ನೈವೇದ್ಯವನ್ನು ಹೇಗೆ ಮಾಡಬೇಕು? ಶ್ರೀಹರಿಗೆ ಪ್ರಿಯವಾದ ಅವಲಕ್ಕಿ ಪಾಯಸ ಅಥವಾ ಸರಳವಾಗಿ 1 ಲೋಟ ಹಾಲಿಗೆ ತುಳಸಿ ಎಲೆಗಳನ್ನು ಹಾಕಿ ನೈವೇದ್ಯ ಮಾಡಿ. ತುಳಸಿ ಇಲ್ಲದೆ ವಿಷ್ಣುವು ಯಾವುದೇ ನೈವೇದ್ಯವನ್ನು ಸ್ವೀಕರಿಸುವುದಿಲ್ಲ ಎಂಬುದನ್ನು ಮರೆಯಬೇಡಿ. ಈಗ ನಾವು ಉಪವಾಸ ಮತ್ತು ಕಟ್ಟುನಿಟ್ಟಿನ ನಿಯಮಗಳನ್ನು ಹೇಗೆ ಪಾಲಿಸಬೇಕೆಂದು ತಿಳಿದುಕೊಳ್ಳೋಣ. ಬಹಳಷ್ಟು ಜನರಿಗೆ ಉಪವಾಸದ ಬಗ್ಗೆ ಗೊಂದಲವಿರುತ್ತದೆ. ಈ ದಿನದ ನಿಯಮಗಳು ಹೀಗಿವೆ. ಅನ್ನ ನಿಷೇಧ. ಏಕಾದಶಿಯ ದಿನ ಅನ್ನ ಸೇವನೆ ಸಂಪೂರ್ಣ ನಿಷಿದ್ಧ. ಪುರಾಣಗಳ ಪ್ರಕಾರ ಈ ದಿನ ಅನ್ನದಲ್ಲಿ ಪಾಪದ ಅಂಶವಿರುತ್ತದೆ ಎನ್ನಲಾಗುತ್ತದೆ. ಹಾಗಾಗಿ ಇಂದು ನೀವು ಅನ್ನವನ್ನು ಸೇವಿಸಬೇಡಿ. ಗೃಹಿಣಿಯರಿಗೆ ಮನೆಯ ಕೆಲಸದ ಒತ್ತಡದಲ್ಲಿದ್ದಾಗ ಅಥವಾ ಆರೋಗ್ಯದ ಸಮಸ್ಯೆ ಇದ್ದಾಗ ಕಟ್ಟುನಿಟ್ಟಿನ ಉಪವಾಸ ಸಾಧ್ಯವಾಗದಿದ್ದರೆ ಬೇಜಾರು ಮಾಡಿಕೊಳ್ಳಬೇಡಿ. ಹಣ್ಣುಗಳು ಅಥವಾ ಹಾಲು ಅಥವಾ ಸಾಬೂದಾನಿ ಕಿಚಡಿಯಂತಹ ಹಗುರವಾದ ಆಹಾರ ಸೇವಿಸಿ ಭಕ್ತಿಯಿಂದ ಇರಿ. ಭಗವಂತನಿಗೆ ನಿಮ್ಮ ಭಕ್ತಿ ಮುಖ್ಯವೇ ಹೊರತು ಹಸಿವೆಯಲ್ಲ. ಮಾನಸಿಕ ಶಿಸ್ತು. ಮುಖ್ಯವಾಗಿ ಈ ದಿನ ಸುಳ್ಳು ಹೇಳಬಾರದು, ಯಾರನ್ನು ಟೀಕಿಸಬಾರದು ಮತ್ತು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳವಾಡಬಾರದು. ಕೋಪ ಮಾಡಿಕೊಳ್ಳುವುದು ಪೂಜೆಯ ಫಲವನ್ನು ಕಡಿಮೆ ಮಾಡುತ್ತವೆ. ಹಾಗೂ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಬೇಕು. ಕಣ್ಣು ಮುಚ್ಚಿ ಕುಳಿತು ಪೂಜೆ ಮಾಡಲು ಸಮಯವಿಲ್ಲದಿದ್ದರೆ ಪರವಾಗಿಲ್ಲ. ನಿಮ್ಮ ದೈನಂದಿನ ಕೆಲಸಗಳನ್ನು ಮಾಡುವಾಗಲೂ ಮನಸ್ಸಿನಲ್ಲಿ ಗೋವಿಂದ ಗೋವಿಂದ ಎಂದು ಸ್ಮರಿಸುತ್ತೀರಿ. ನಂತರ ಬರುವುದೇ ಪಾರಣೆ. ಪಾರಣೆ ಎಂದರೆ ಉಪವಾಸವನ್ನು ಮುಕ್ತಾಯಗೊಳಿಸಿ ಎಂದರ್ಥ. ಮರುದಿನ ಅಂದರೆ ಡಿಸೆಂಬರ್ 31ರ ದ್ವಾದಶಿಯಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮುಗಿಸಿ ದೇವರಿಗೆ ನಮಸ್ಕರಿಸಿ ಹರಿವಾಣದ ನೀರನ್ನು ಪ್ರೋಕ್ಷಿಸಿಕೊಂಡು ಸ್ವಾತಿಕ ಆಹಾರದೊಂದಿಗೆ ಉಪವಾಸವನ್ನು ಮುಕ್ತಾಯಗೊಳಿಸಿ. ಗೃಹಿಣಿಯರು ಗಮನಿಸಬೇಕಾದ ವಿಶೇಷ ಅಂಶಗಳಿವೆ. ಅದು ಯಾವೆಂದರೆ, ಮನೆಯ ದೀಪವಾಗಿರುವ ಗೃಹಿಣಿಯರು ಕೇವಲ ಸಣ್ಣ ತಪ್ಪುಗಳನ್ನು ತಿಳಿಯದೆ ಮಾಡುತ್ತಾರೆ. ಅವುಗಳ ಬಗ್ಗೆ ಎಚ್ಚರವಿರಲಿ. ಈ ದಿನ ಮನೆಯಲ್ಲಿ ಯಾರಿಗೂ ಉಗುರು ಕತ್ತರಿಸಲು ಅಥವಾ ಕೂದಲು ಕತ್ತರಿಸಲು ಬಿಡಬೇಡಿ. ಮನೆಯನ್ನು ಗುಡಿಸುವಾಗ ಕಸವನ್ನು ತುಳಿಯಬೇಡಿ ಅಥವಾ ದೇವರ ಫೋಟೋಗಳಿಗೆ ಧೂಳು ತಾಗದಂತೆ ನೋಡಿಕೊಳ್ಳಿ. ದಾನಕ್ಕೆ ಈ ದಿನ ಬಹಳ ಮಹತ್ವವಿದೆ. ನಿಮ್ಮ ಕೈಲಾದಷ್ಟು ಧಾನ್ಯ ಅಥವಾ ಬಟ್ಟೆಯನ್ನು ಬಡವರಿಗೆ ನೀಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಧನಧಾನ್ಯದ ಕೊರತೆ ಎಂದಿಗೂ ಉಂಟಾಗುವುದಿಲ್ಲ. ಬಂಧುಗಳೇ, ವೈಕುಂಠ ಏಕಾದಶಿ ಎಂಬುದು ಕೇವಲ 1 ದಿನದ ಉಪವಾಸವಲ್ಲ. ಅದು ನಮ್ಮ ಮನಸ್ಸನ್ನು ಶುದ್ಧೀಕರಿಸುವ, ಜೀವನದ ಕಷ್ಟಗಳನ್ನು ಕಳೆದುಕೊಳ್ಳುವ ನೆಮ್ಮದಿಯ ಹಾದಿ ತೋರಿಸುವ ಒಂದು ಪವಿತ್ರವಾದ ಅವಕಾಶ. 2025ರ ಈ ಶುಭ ದಿನದಂದು ನಾನು ಹೇಳಿದ ಈ ಸರಳ ಬದಲಾವಣೆಗಳನ್ನು ಮತ್ತು ಪೂಜಾ ವಿಧಿಗಳನ್ನು ನಿಮ್ಮ ಮನೆಯಲ್ಲಿ ಶ್ರದ್ಧೆಯಿಂದ ಪಾಲಿಸಿ. ಆ ಶ್ರೀಹರಿಯ ಸಂಪೂರ್ಣ ಕೃಪೆಯು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಈ ಲೈಕ್ ನಿಮಗೆ ಇಂತಹ ಮತ್ತಷ್ಟು ವಿಡಿಯೋ ಮಾಡಲು ಸ್ಫೂರ್ತಿ ನೀಡುತ್ತದೆ. ಈ ಪುಣ್ಯದ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಮತ್ತು ಸಂಬಂಧಿಕರಿಗೂ ಶೇರ್ ಮಾಡಿ. ಇಂತಹ ಮತ್ತಷ್ಟು ದೈವಿಕ ಮತ್ತು ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀಮನ್ನಾರಾಯಣ. ಹಾಗೆಯೇ ಈ ವಿಡಿಯೋವನ್ನು ನೀವು ನೋಡಿದಿರಲ್ಲ, ಈಗ ನಿಮಗೆ ಆ ವಿಷ್ಣುವಿನ ಮೇಲೆ ಭಕ್ತಿ ಇದೆ ಎಂದಾದರೆ ಕಮೆಂಟ್ ಬಾಕ್ಸಿನಲ್ಲಿ ಓಂ ನಾರಾಯಣಾಯ ನಮಃ ಎಂದು 3 ಬಾರಿ ಬರೆಯಿರಿ. ಇದರಿಂದ ನಿಮಗೆ ವೈಕುಂಠ ಏಕಾದಶಿಯನ್ನು ಮಾಡಿದಷ್ಟೆಯೇ ಪುಣ್ಯ ಲಭಿಸುತ್ತದೆ. ಧನ್ಯವಾದಗಳು.